ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಲ್ನಾಡ್ ಕುಕ್ಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿ ಕೆಮಿಕಲ್ ಬಳಸದೆ ಪೀನಟ್ ಬಟರ್ನ ಮನೇಲೇ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬೌಲ್ ಪೀನಟ್ನ ತಗೊಳ್ಳಿ, ಅಂದರೆ ಕಡಲೆಕಾಯಿ ಬೀಜ ತಗೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದನ್ನ ಫ್ಲೇಮ್ ಜಾಸ್ತಿ ಮಾಡಿ ಕಾವು ಬಂದ ಮೇಲೆ ಅದಕ್ಕೆ 1 ಕಪ್ಪಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಆ ಕಡಲೆ ಬೀಜ ಚೆನ್ನಾಗಿ ಹುರಿಬೇಕು. ಹುರಿದಾಗ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ, ಹಸಿ ಅನ್ನೋ ಸ್ಮೆಲ್ ಬರಲ್ಲ. ಈ ಪೀನಟ್ನ ಹೊರಗಡೆ ತರಿದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ತುಂಬ ಯಾರು ಸಣ್ಣ ಇದ್ದೀರಾ ಅವರು ಈ ಪೀನಟ್ ಬಟರ್ನ ಮಾಡಿಟ್ಕೊಂಡು 1 ಚಮಚ ಹಾಲಿನೊಂದಿಗೆ ಹಾಕೊಂಡು ಕುಡೀರಿ, ಖಂಡಿತ ವೆಯ್ಟ್ ಗೇನ್ ಆಗುತ್ತೆ. 1 ತಿಂಗಳು ಬಿಡದೆ ಕುಡಿಬೇಕು. 1 ಚಮಚ ಹಾಕೊಂಡ್ರೆ ಸಾಕು ಹಾಲಿನೊಂದಿಗೆ. ಇದು ಹೊರಗಡೆ ತಗೊತೀನಿ ಅಂದರೆ ತುಂಬ ಕಾಸ್ಟ್ಲಿ ಇದೆ. ಈ ಕಡಲೆಕಾಯಿ ಬೀಜನ ಚೆಂದ ಹುರಿಬೇಕು. ಅದು ಹುರಿದಾಗ ಅದು ಮೇಲ್ಗಡೆ ಸಿಪ್ಪೆ ಓಪನ್ ಆಗುತ್ತೆ ಮತ್ತು ಒಳಗಡೆ ಕಡಲೆ ಬೀಜನ ಒಂದು ತಿಂದು ನೋಡಿದ್ರೆ ಹಸಿ ಸ್ಮೆಲ್ ಬರಲ್ಲ. ಹಸಿ ವಾಸನೆ ಬಂದರೆ ಜಾಸ್ತಿ ದಿನ ಇಡೋದಕ್ಕಾಗಲ್ಲ ಕಡಲೆ ಬೀಜನ. ಸೊ ಅದರಿಂದ ಚೆಂದ ಹುರಿಬೇಕು. ನೋಡಿ, ಈ ರೀತಿ ಹುರಿದು ಪ್ಯಾನು ಕಾವು ಬಂದ ತಕ್ಷಣ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಬೇಕು. ತುಂಬ ದೊಡ್ಡ ಉರಿಲಿ ಹುಟ್ಟರೆ ಅದು ಸಿಪ್ಪೆ ಮಾತ್ರ ಕಪ್ಪಾಗುತ್ತೆ ಅಷ್ಟೇ, ಒಳಗಡೆ ಬೀಜ ಬೇಯಲ್ಲ. ಅದರಿಂದ ಪ್ಯಾನ್ ಬಿಸಿ ಆದ ತಕ್ಷಣ ಕಡಲೆ ಬೀಜ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮ್, ಜಾಸ್ತಿ ಉರಿಗೆ ಮಾಡ್ಕೊಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಈ ರೀತಿ ಹುರಿದಾದ್ಮೇಲೆ ಈ ರೀತಿ ಸಿಪ್ಪೆ ಬಿಟ್ಕೊಳ್ತಾ ಬರುತ್ತೆ, ಓಪನ್ ಆಗುತ್ತೆ. ಅದನ್ನ ಆಫ್ ಮಾಡಿ ನಂತರ ಅದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಚೆಂದ ಈ ರೀತಿ ಸಿಪ್ಪೆ ಬಿಡಿಸ್ಕೊಬೇಕು. ಬಿಡಿಸಿದ್ಮೇಲೆ ಈ ರೀತಿ ಬರುತ್ತೆ. ಅದನ್ನು ಒಂದು ಬೌಲ್ ಬಂದಿದೆ ನೋಡಿ. ಇವಾಗ ನಾನೊಂದು ಬೌಲ್ ಕಡಲೆ ಬೀಜ ತೊಗೊಂಡಿದ್ದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿರಬೇಕು. ಆ ಸಿಪ್ಪೆ ತೆಗೆದು ಬರೀ ಬೀಜನ ಮಾತ್ರ ಹಾಕ್ಕೊಂಡ್ರೆ ಅದನ್ನ ಗ್ರೈಂಡ್ ಮಾಡ್ಕೊಬೇಕು. ಮೊದಲು ಪುಡಿ ಬರುತ್ತೆ ಈ ರೀತಿ ಗ್ರೈಂಡ್ ಮಾಡಿದಾಗ. ಅದಕ್ಕೆ ನಾನು 1 ಕಪ್ ಕಡಲೆ ಬೀಜ ತೊಗೊಂಡಿರೋದ್ರಿಂದ 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ನಾನು ಸನ್ಪ್ಯೂರ್ ಆಯಿಲ್ನೇ ಬಳಸ್ತಾ ಇರೋದು. ರೆಗ್ಯುಲರಾಗಿ ನಾವು ಅದನ್ನೇ ಬಳಸೋದ್ರಿಂದ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಇದಕ್ಕೊಂದು ಸ್ಪೂನ್ ಜೇನುತುಪ್ಪನೂ ಹಾಕೊಬೋದು. ನಂತರ ಅದನ್ನ ಚೆಂದ ಗ್ರೈಂಡ್ ಮಾಡಿದಾಗ ಈ ರೀತಿ ಪೇಸ್ಟ್ ಥರ ಆಗುತ್ತೆ. ಅದನ್ನು ನೀವು ಎಷ್ಟು ಚೆಂದ ಗ್ರೈಂಡ್ ಮಾಡ್ತೀರೋ ಅಷ್ಟು ತೆಳ್ಳಗೆ ಬರುತ್ತೆ. ಚೆಂದ ತೆಳ್ಳಗೆ ಬಂದಾದಮೇಲೆ ಅದನ್ನು ಒಂದು ಬೌಲ್